ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್. ಸೊ ಇವತ್ತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಿಂದ ಬೆಂಗಳೂರಿನ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಒಂದು ಮಗು ಶಿಫ್ಟ್ ಆಯಿತು. ಸೊ 8 ದಿನದ ಒಂದು ಮಗು. ಸೊ ಆ ಒಂದು ಮಗು ನಿನ್ನೆ ಬಂದು ಉಡುಪಿಯ ಮಣಿಪಾಲದಿಂದ ಮಂಗಳೂರಿಗೆ ಶಿಫ್ಟ್ ಆಗಿತ್ತು. ಸೊ ಅಲ್ಲಿಂದ ಇವತ್ತು ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ರೆಫರ್ ಮಾಡಿದ್ರು. ಸೊ ಅದನ್ನ ನಾವು ಇವತ್ತು ಹಾಸನದಿಂದ ಬೆಂಗಳೂರಿನ ಆಸ್ಪತ್ರೆವರೆಗೂ ನಾವು ಲೈವ್ ಕವರ್ ಮಾಡ್ಕೊಂಡು ಬಂದಿವಿ. ಅದಾದ ನಂತರ ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಆ ಒಂದು ಮಗುವನ್ನ ಕೇವಲ 5 ಗಂಟೆಲಿ, ಕೇವಲ 12:15 ಹೊರಟಿದ್ದಲ್ಲ, ಮಂಗಳೂರಿಂದ 12:15 ಹೊರಟು 5:15 ಅಷ್ಟರೊಳಗೆ ಇಂದಿರಾ ಗಾಂಧಿ ಆಸ್ಪತ್ರೆಗೆ ತಲುಪಿದ ನಂತರ ಆಸ್ಪತ್ರೆಯಲ್ಲಿ ಏನಾಯ್ತು, ಅದಾದ ನಂತರ ಮಗುಗೆ ಏನಾಗಿತ್ತು ಅನ್ನೋದನ್ನ ನಾವು ಅದರ ಜೊತೆ ಇದ್ದಂತ ಸ್ಟಾಫ್ ನಮ್ಮ ಜೊತೆ ಇದ್ರೆ, ಜೊತೆಗೆ ಕರ್ಕೊ ಬಂದಂತ ಒಂದು ಆಂಬುಲೆನ್ಸ್ ನ ಚಾಲನೆ ಮಾಡಿದವರು ನಮ್ಮ ಜೊತೆ ಇದ್ರೆ. ಸೊ ಅವ್ರ ಹತ್ರನೇ ಕಂಪ್ಲೀಟ್ ಮಾಹಿತಿಯನ್ನ ತಗೋಣ. ಸೊ ಮಗುಗೆ ಬೇಸಿಕಲಿ ಮಲ್ಟಿಪಲ್ ಡಿಸೀಸಸ್ ಇತ್ತು. ಬೇಸಿಕಲಿ ಪಲ್ಮನರಿ ಡಿಸಾರ್ಡರ್ ಇತ್ತು, ಪಲ್ಮನರಿ ಹೆಮರೇಜ್ ಹೇಳ್ತಾರೆ. ಅದೇನೇ ಅಂತ ಹೇಳಿದರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಮಗುಗೆ, ಹಾಗೂ ಅದಕ್ಕೆ ಒಂದು ಇನ್ಫೆಕ್ಷನ್ ಕೂಡ ಇತ್ತು. ಹಾಗೆ ಅದೇ ರೀತಿಯಲ್ಲಿ ಸುಮಾರು ಮೆಡಿಕಲ್ ಟರ್ಮ್ಸಲ್ಲಿ ಮಾತಾಡೋದಾದರೆ ಅರೌಂಡ್ 4 to 5 ಡಿಸೀಸ್ ಕಂಡೀಷನ್ ಅದು ಮಗುಗಿತ್ತು. ಸೊ ನಾವು ಮೊನ್ನೆ ದಿವಸದಲ್ಲಿ ಮಣಿಪಾಲ್ KMCಯಿಂದ ವೆನ್ಲಾಕಿಗೆ ಮಗು ಶಿಫ್ಟ್ ಆಗಿತ್ತು. ವೆನ್ಲಾಕಿಂದ ಮಗು ಶಿಫ್ಟ್ ಆದಮೇಲೆ ವೆನ್ಲಾಕ್ ಅವ್ರು ಹೇಳಿದರು, ಇಲ್ಲ ಆಗಲ್ಲ, ನೀವು ಬ್ಯಾಂಗ್ಳೂರಿಗೆ ಒಂದು ಒಳ್ಳೆಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತಂದರು. ಅದೇ ಟೈಮಲ್ಲಿ ಅವರು ಮನೆಯವರು ನಮ್ಮ ಪೈಲಟ್ ಆಗಿರುವಂಥ ಸಂಶೋಧನ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರು. ಸೊ ಸಂಶೋಧನ್ ಅವರು ಇಮಿಡಿಯೇಟ್ ಆಗಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರುವಂಥ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಮಾತಾಡಿದ್ದಾರೆ. ಅದರ ವಿಷಯ, ಮಗುದು ಎಲ್ಲ ಕಂಡೀಷನ್ಸ್ ಬಗ್ಗೆ ಹೇಳಿದ್ದಾರೆ. ಇಮ್ಮಿಡಿಯೇಟ್ ಅದಕ್ಕೆ NICU ಒಂದು ಬೆಡ್ಡನ್ನು ಬುಕ್ ಮಾಡುವ ಅಂತ ಹೇಳಿದ ಕೂಡಲೇ ಅಲ್ಲಿದು ಒಬ್ಬರು ಸ್ಟಾಫ್, ಅವರ ಹೆಸರು ಆ್ಯಕ್ಚುಲಿ ನಮಗೆ ಎಂತ ಕರೆಕ್ಟ್ ಗೊತ್ತಿಲ್ಲ, ಬಟ್ ಇಮಿಡಿಯೇಟ್ ಅವ್ರು ಕಾಲ್ ರಿಸೀವ್ ಮಾಡಿ, ನೀವು ಹಾಗೆ ನಾವು ಬೆಡ್ ಅಲಾಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಇಲ್ಲಿ ಮಕ್ಕಳು ಬರ್ತಾ ಇರ್ತಾರೆ, ನೀವು ಮಗುವನ್ನು ಕರ್ಕೊಂಡು ಬನ್ನಿ, ಏನೇ ಪ್ರಾಬ್ಲಮ್ ಇದ್ದರೂ ಅದಕ್ಕೆ ಮಗುಗೆ ಬೆಡ್ ಇಲ್ಲ ಅಂದರೂ ಕೂಡ ನಾವು ಬೆಡ್ ಅರೇಂಜ್ಮೆಂಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ಸೊ ಇಮಿಡಿಯೇಟ್ ನಾವು 12:30ಗೆ ಅಲ್ಲಿದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ವೆನ್ಲಾಕ್ ಆಸ್ಪತ್ರೆಯಿಂದ ಎಕ್ಸಾಕ್ಟ್ 5:15ಗೆ ನಾವು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ತಲುಪ್ತೇವೆ. ಡಾಕ್ಟರ್ ಬರ್ತಾರೆ, ರಿಪೋರ್ಟ್ಸ್ ನೋಡ್ತಾರೆ, ಬ್ಲಡ್ ಶುಗರ್ ಚೆಕ್ ಮಾಡ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ. ಬರ್ತೇವಂತ ಹೇಳಿ ಒಳಗೆ ಹೋದವ್ರು ಹೊರಗೆ ಬಂದೇ ಇಲ್ಲ. ಆಮೇಲೆ ನಾವು ಹೋಗಿ ವಿಚಾರಿಸಿದಾಗ ಏನಂತ ಕೇಳಿದ್ರೆ ಬೆಡ್ ಇಲ್ಲ ಅಂತ ಅಂದ್ರು. ಆದರೆ ಅರೇಂಜ್ ಮಾಡಿಕೊಡ್ತೇನೆ ಅಂತಂದ್ರು, ಆದರೂ ಅರೇಂಜ್ ಮಾಡಿಕೊಡಿಲ್ಲ. ಮಗು 5:15ರಿಂದ 6:15 ತನಕ ಆ್ಯಂಬುಲೆನ್ಸಲ್ಲಿ ಆಸ್ಪತ್ರೆ ಹೊರಗೆ ಏನೂ ಟ್ರೀಟ್ಮೆಂಟ್ ಸಿಗದೆ ಅಲ್ಲೇ ಇತ್ತು. ಡಾಕ್ಟರ್ ಹತ್ರ ವಿಚಾರಿಸಿದಾಗ ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ನಿಮ್ಮ ಪ್ರಾಬ್ಲಮ್, ನೀವು ಯಾರ ಹತ್ರ ಮಾತಾಡಿದ್ದೀರಿ ನಮ್ಗೆ ಗೊತ್ತಿಲ್ಲ ಅಂತಂದ್ರು. ನಂಬರ್ ತೋರಿಸಿದ್ವಿ, ಅದು ಯಾರಂತ ಕಂಡು ಹಿಡ್ದು ಅವರನ್ನು ಎದುರು ಕರ್ಕೊಂಬನ್ನಿ ಅಂದರೆ, ಅದು ನಾವು ಹಂಗೆ ಮಾಡೋಕ್ಕಾಗಲ್ಲ, ನಮ್ಮ ಪಾಲಿಸಿ ಅಗೇನ್ಸ್ಟ್ ಇದೆ, ನೀವು ಮಗುವನ್ನು ಇಲ್ಲಿ ಶಿಫ್ಟ್ ಮಾಡಿ, ಅದಕ್ಕೆ ಆಂಬು ಬ್ಯಾಗ್ ಅಂದರೆ ಮ್ಯಾನ್ಯುವಲ್ ವೆಂಟಿಲೇಟರ್ ಅಂತ ಹೇಳ್ತಾರೆ, ಅದಕ್ಕೆ ಶ್ವಾಸವನ್ನು ನಾವು ಮ್ಯಾನ್ಯುವಲಿ ಕೈಯಿಂದ ಮಾಡಬೇಕು. ಅವ್ರು ಹೇಳ್ತಾರೆ ಎಮರ್ಜೆನ್ಸಿಗೆ ಬೇಕಾದ್ರೆ ನಾವು ಹಾಕ್ತೀವಿ, ನಿಮ್ಗೆ NICU ಬೆಡ್ ಸಿಗೋವರೆಗೂ ಅದನ್ನು ನೀವು ಮಾಡಬೇಕು ಹೇಳಿ. ಹಾಸ್ಪಿಟ್ಲಲ್ಲಿ ಸ್ಟಾಫ್ ಇದ್ದ ಮೇಲೂ ಅವರು ಪೇಷಂಟ್ ಪಾರ್ಟಿ ಹತ್ರನೇ ಆಂಬು ಬ್ಯಾಗನ್ನು ಆಪ್ರೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಇನ್ಫ್ಯಾಕ್ಟ್ ಆ ಪೇಷಂಟ್ ಪಾರ್ಟಿಯವರಿಗೆ ಅವ್ರು ಎಂತಂತ ಎಕ್ಸ್ಪ್ಲೇನ್ ಮಾಡಿದರೆ ಮಾತ್ರ ಆಂಬು ಬ್ಯಾಗ್ ಬಗ್ಗೆ ಗೊತ್ತಿರೋದು, ಯಾವಾಗ ಕೊಡ್ಬೇಕು, ಹೇಗೆ ಕೊಡಬೇಕು. ದೇ ವರ್ ಸೋ ಕೇರ್ಲೆಸ್, ಅವರು ತುಂಬ ಕೇರ್ಲೆಸ್ ಆಗಿದ್ರು. ಆಮೇಲೆ ಆ ಡೈರೆಕ್ಟರ್ ಕೂಡ ಹಾಗೆ ತುಂಬ ರ್ಯಾಶ್ ಆಗಿ ಮಾತಾಡಿದ್ದಾರೆ. ನಾವಲ್ಲಿ ಮಾತಾಡಿದ್ವಿ, ತುಂಬ ರ್ಯಾಶ್ ಮಾತಾಡಿದ್ವಿ. ಯಾಕೆ ಹೇಳಿದರೆ ಒಂದು ಮಗುದು ಜೀವ 1.5 ತಾಸು ಅಲ್ಲಿ ಹಾಸ್ಪಿಟ್ಲ್ ಹೊರಗಡೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗದೆ ಏನೂ ಸಿಗದೆ ಹೊರಗಿತ್ತು. ರ್ಯಾಶ್ ಆಗಲೇಬೇಕಾಯ್ತು. ಪೊಲೀಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಪೊಲೀಸ್ ಅವ್ರ ರೆಸ್ಪಾನ್ಸ್ ಇಲ್ಲ. ಸೊ ಇಲ್ಲಿ ಬೆಂಗಳೂರಲ್ಲಿ ಯಾವುದೇ ಹಾಸ್ಪಿಟ್ಲಿಗೆ ಬಂದರೂ, ಯಾವುದೇ ಪೊಲೀಸ್ ಸ್ಟೇಷನ್ಗೆ ನೀವು ಕಾಂಟ್ಯಾಕ್ಟ್ ಆದರೂ ನಿಮ್ಮ ಪ್ರಾಬ್ಲಮ್ಸ್ ಹೇಳಲಿಕ್ಕೆ ಆ ರೆಸ್ಪಾನ್ಸ್ ಸಿಗೋಲ್ಲ ನಿಮಗೆ. ಸೊ ಅದು ನಮ್ಗೆ ಕನ್ಫರ್ಮ್ ಆಯಿತು. ಆಮೇಲೆ ವೆನ್ಲಾಕಿಂದ ಇಲ್ಲಿ ಬರಲಿಕ್ಕೆ ನಮ್ಮ ಪೈಲಟ್ ಬಸವರಾಜ್ ಹಾಗೂ ಸಂಶೋಧನೆ ಅವರು ಸಹಾಯ ಮಾಡಿದ್ದಾರೆ. ಮಧ್ಯಾಹ್ನ 12:15 ಹೊರಟು ಅಲ್ಲಿಂದ ಸೀದಾ ನಾವು ಇಲ್ಲಿ ಇಂದಿರಾ ಗಾಂಧಿಗೆ ಶಿಫ್ಟ್ ಮಾಡ್ಲಿಕ್ಕೆ ಇದ್ದಿದ್ದು ಮಗು. ಅಲ್ಲಿಂದ 12:15 ಹೊರಟು ಅಲ್ಲಿಂದ ನಮಗೆ ನಾಸಿರ್ ಬಾಯಿ ಅವರು BC ರೋಡ್ ಅವರಿಗೆ ಎಕ್ಸ್ಪೋರ್ಟ್ ಕೊಟ್ಟಿದ್ದಾರೆ, ನಮಗೆ ರೋಡ್ ಕ್ಲಿಯರ್ ಮಾಡಿ ಕೊಟ್ಟರು. ಮತ್ತೆ ಅಲ್ಲಿಂದ ನಮಗೆ ಸಕಲೇಶ್ಪುರ ಆಂಬುಲೆನ್ಸ್ ಅವರು ಸಹ ಅಲ್ಲಿ ರೋಡ್ ಕ್ಲಿಯರ್ ಮಾಡಿ ಕೊಟ್ಟರು. ಮತ್ತೆ ಹಾಸನ್ ಅವರು, ಮತ್ತೆ ಇಲ್ಲಿಂದ ಬೆಂಗಳೂರಲ್ಲಿ ಗೋಪಿ ಅಂತೇಳಿ ಅವರು ಆಂಬುಲೆನ್ಸ್ ಅವರು ನಮಗೆ ಇಲ್ಲಿ ಬೆಂಗಳೂರು ಹಾಸ್ಪಿಟ್ಲಿಗೆ ಬರೋವರೆಗೆ ರೋಡ್ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಮಗುವನ್ನು ಒಳ್ಳೆ ಶಿಸ್ತಲ್ಲಿ ಕರ್ಕೊಂಡು ಬಂದಿದ್ದೀವಿ. ಹಾಸನಿಂದ ಶೋಯಿಬ್ ಅವರು ಕಾಲ್ ಮಾಡಿದ್ದಾರೆ. ಉಡುಪಿಯಿಂದ ಮಂಗಳೂರು ಶಿಫ್ಟ್ ಆದ ಮಗು ಮಂಗಳೂರಿಂದ ಇಂದಿರಾ ಹಾಸ್ಪಿಟಲ್ಗೆ ಶಿಫ್ಟ್ ಆಗ್ತೈತೆ ಅಂತ. ಅದಕ್ಕೆ ನಾನು ಇಲ್ಲಿ ಬೆಂಗಳೂರು ಏನು ಬೇಕು ಅಂತ ಅದೆಲ್ಲ ಹೆಲ್ಪ್ ಮಾಡಿ ಇಟ್ಟಿದ್ದೆ, ಆದರೂ ಅದೇನೋ ನಡೆದಿಲ್ಲ. ಆಮೇಲೆ ಅಲ್ಲಿ ಮಾತಾಡಿ
ಇಲ್ಲಿ ಬಾರಿಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ ಈಗ. ನನಗೆ ಆಗ ಹೆಲ್ಪ್ ನಾನು ಇಲ್ಲಿ ಬೆಂಗಳೂರಲ್ಲಿ ಹೇಳಿದಂತ ಮಾಡಿದ್ದೀನಿ. ಈಗ ಮಗು ಕಂಡೀಷನ್ ಸ್ವಲ್ಪ ಸ್ಟೇಬಲ್ ಇದೆ, ಸ್ವಲ್ಪ ಸೆಕ್ರೇಷನ್ಸ್ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಇದೆ. ಬಟ್ ನಾವೀಗ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಹಾಸ್ಪಿಟ್ಲ್ ಅದು, ಅಲ್ಲಿ ಶಿಫ್ಟ್ ಮಾಡಿದ್ದೇವೆ ಮಗುವನ್ನು. ಈಗ ಸದ್ಯಕ್ಕೆ ಸ್ವಲ್ಪ ಸ್ಟೇಬಲ್ ಇದೆ, ಆದರೂ ಒಂದು 3 ದಿವಸ ಅಬ್ಸರ್ವೇಷನಲ್ಲಿ ಇಡಬೇಕಂತ ಹೇಳ್ತಿದ್ದಾರೆ ಡಾಕ್ಟರ್. 3 ದಿವಸ ಆದಮೇಲೆ ಮಗುದು ಆ್ಯಕ್ಚುಯಲ್ ಕಂಡೀಷನ್ ಏನಂತ ಗೊತ್ತಾಗುತ್ತೆ, ಬ್ಲಡ್ ಟೆಸ್ಟ್ ಎಲ್ಲ ಆದ್ಮೇಲೆ. ಅದೇ ಥರ ಮಂಗಳೂರಿಂದ ಬರುವಾಗ ಪೊಲೀಸ್ ಅವರು ಸಹ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ, ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮಗೆ. ಮತ್ತೆ ಅದೇ ಥರ ಸೋಯಬ್ ಬಾಯ್ ನಮ್ಮದು AKRS ಅವ್ರದ್ದು ಸಹ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಈ ಮಗು ಶಿಫ್ಟಿಂಗಲ್ಲಿ. ಮತ್ತೆ ಎಲ್ಲ ನಮ್ಮ AKRS ಆ್ಯಂಬುಲೆನ್ಸ್ ಅವರು ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಗೋಪಿಯನ್ನ ಅವರು ಆಗಿರ್ಬೋದು, ಶೋಯಬ್ ಮತ್ತೆ ನಾಜೀರ್ ಅವರು, ಎಲ್ಲ ಆ್ಯಂಬುಲೆನ್ಸ್ ನಮ್ಮದು ಲೈನಲ್ಲಿ ಎಲ್ಲಿದ್ದ ಶಿರಾಡಿ ಇದು ಮಂಗಳೂರಿಂದ ಬೆಂಗಳೂರು ಬರೋರಿಗೆ ಎಲ್ಲ ಆ್ಯಂಬುಲೆನ್ಸ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಮತ್ತೆ ಅಲ್ಲಿ ರೋಡ್ ಹಾಳಾಗಿದೆ, ಎಲ್ಲಿ ಶಿರಾಡಿ ಹತ್ರ, ಶಿರಾಡಿ ಘಾಟ್ಗಿನ ಹಿಂದೆ ಆಗಿರ್ಬೋದು, ಮಾನಿ ಹತ್ರ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಅದು ತೊಂದರೆ ಇಲ್ಲ, ಸ್ವಲ್ಪ ನಾವು ಮಗುವನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಬಂದಿದ್ದೀವಿ, ಒಳ್ಳೆ ಏನು ತೊಂದರೆ ಇಲ್ಲ. ಈಗ ಒಳ್ಳೆ ಶಿಫ್ಟ್ ಮಾಡಿದ್ದಾರೆ ಮಗು. ಇಷ್ಟೇ ಕೇಳ್ಕೊಳ್ಳೋದು, ಮಗು ಒಂದು ಹುಷಾರಾಗಿ ಬರಲಿ ಅಂತೇಳಿ. ಮಗು ನಿನ್ನೆ ಕ್ರಿಟಿಕಲ್ ಆಗಿ ಇತ್ತು, ತುಂಬಾ KMC ಹಾಸ್ಪಿಟಲ್ಗೆ ತಗೊಂಡು ಬಂದಿದ್ದೇವೆ. ತುಂಬಾ ಕ್ರಿಟಿಕಲ್ ಇತ್ತು, ಆದ್ರೂ ಅಲ್ಲಿಂದ ನಾವು ಇಲ್ಲಿಗೆ ಶಿಫ್ಟ್ ಆಗಬೇಕಿತ್ತು ನಮಗೆ. ಅಲ್ಲಿ ನಾವು ಆಂಬುಲೆನ್ಸ್ ಡ್ರೈವರ್ ಹತ್ರ ಮಾತಾಡಿಸಿ ಅವರು ಇಲ್ಲಿ ರಿಕ್ವೆಸ್ಟ್ ಮಾಡಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ನಾವು ಅಷ್ಟೊಂದು 0 ಟ್ರಾಫಿಕ್ ಮಾಡಿ ಅಷ್ಟು ಕ್ರಿಟಿಕಲ್ ಇದ್ದ ಮಗುವನ್ನು ನಾವು ಒಂದು 4 ಅವರಲ್ಲಿ ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ಬಂದು ಅವರು ಈ ಥರ ಅಷ್ಟು ಸಣ್ಣ ಮಗುವನ್ನು ಒಂದು ಟ್ರೀಟ್ ಮಾಡದೆ ತುಂಬ ಅವರು ಇದು ಮಾಡಿದ್ದಾರೆ. ಅವರು ನಮಗೆ ಆ ಥರ ಮಾಡಬಾರ್ದು. ಒಂದು 8 ದಿವಸದ ಮಗುವನ್ನು ಒಂದು ಹತ್ತಿರ ಬಂದು ನೋಡದೆ ಅದನ್ನು ಅಲ್ಲಿಯೇ ಅಷ್ಟು ಕ್ರಿಟಿಕಲ್ ಇರುವ ಮಗುವನ್ನು ಆ ಥರ ಟ್ರೀಟ್ ಮಾಡಿದಾರಲ್ಲ, ಅದು ತುಂಬಾ ಬೇಜಾರು. ಸಾರ್ವಜನಿಕರಿಗೆ ಹೇಳೋದಿಷ್ಟೇ ಅಂದ್ರೆ, ಯಾವುದೇ ಆಂಬುಲೆನ್ಸ್ ಬರಲಿ ಸ್ವಲ್ಪ ಸೈಡಿಗೆ ನಿಂತು ಆಂಬುಲೆನ್ಸ್ ಹೋಗೋರಿಗೆ ಸ್ವಲ್ಪ ಸೈಡಿಗೆ ನಿಂತು ಆಂಬುಲೆನ್ಸ್ ಪಾಸ್ ಆದ್ಮೇಲೆ ನೀವು ಗಾಡಿ ತಗೊಂಡೋಗಿ. ಏನಕ್ಕಂದ್ರೆ ಎಲ್ಲ ಎಮರ್ಜೆನ್ಸಿ ಪೇಷಂಟ್ ಶಿಫ್ಟ್ ಆಗ್ತಿರ್ತದೆ, ಅದರಲ್ಲಿ ಎಸ್ಪೆಷಲಿ ಮಗು ಶಿಫ್ಟ್ ಆಗುತ್ತಾರೆ 0 ಟ್ರಾಫಿಕ್ ಎಲ್ಲ ಇರುವಾಗೆಲ್ಲ ಸ್ವಲ್ಪ ಸಾರ್ವಜನಿಕರೆಲ್ಲ ಸಪೋರ್ಟ್ ಕೊಟ್ರೆ ನಮಗೂ ಸ್ವಲ್ಪ ಇನ್ನೂ ಸ್ವಲ್ಪ ಬೇಗ ಬರ್ಬೋದು ಅಂತೇಳಿ ಅಷ್ಟೇ ಹೇಳುತ್ತೆ.